Good morning to all. Welcome to SULABHA Academic English channel. I am Nagvinenvi, Assistant Professor of English, the Department of Collegiate and Technical Education. English is easy. In today's class, I am going to explain quotation mark, question marks, and exclamatory mark under the topic punctuation, prescribed by the University of Mysore to the first year B.A. B.Sc. B.Comb.B.B.A. CBCS second semester course 2020-21. ಕೊಟೇಷನ್ ಮಾರ್ಕ್. ಕೊಟೇಷನ್ ಮಾರ್ಕ್ ಅಂದರೆ ಕನ್ನಡದಲ್ಲಿ ಉಲ್ಲೇಖ ಚಿಹ್ನೆ ಅಂತ ಕರಿತೀವಿ. ಏನನ್ನು ಉಲ್ಲೇಖಿಸ್ತೀವಿ? ನಾವು ಈಗ ನಾನೊಂದು ವಿಚಾರವನ್ನು ಹೇಳ್ತೀನಿ ಅಂತಂದಾಗ ನನ್ನ ವಿಚಾರಕ್ಕೆ ಸಪೋರ್ಟಿವ್ ಆಗಿ, ಪೂರಕವಾಗಿ, ಬೆಂಬಲಿತವಾಗಿ ಬೇರೆ ನನ್ನಂತೆ ಈ ವಿಚಾರವಾಗಿ ಬೇರೆಯವರು ಏನು ಹೇಳಿದ್ದಾರೆ ಅನ್ನುವ ಒಂದು ಅಭಿಪ್ರಾಯನೋ ಸಂದೇಶವನ್ನು ಅಥವಾ ಟೆಕ್ಸ್ಟನ್ನು ಅಂದರೆ ಪಠ್ಯವನ್ನು ಅಥವಾ ಅವರ ಆಲೋಚನೆಯನ್ನು ನಾನು ವಿಚಾರವನ್ನು ಬೆಳೆಸ್ತೀನಿ. ಬೇರೆಯವರ ವಿಚಾರವನ್ನು ನಾನು ಬೆಳೆಸ್ಕೊಂಡಾಗ ನನ್ನ ವಿಚಾರಕ್ಕೆ ಸಪೋರ್ಟಿವ್ ಆಗಿ ಅಂದರೆ ಅದನ್ನು ಉಲ್ಲೇಖಿಸೋದು ಅಂತ ಕರಿತೀವಿ. ನಾನು ಅದಕ್ಕೆ ಕೃತಜ್ಞತೆಯನ್ನು ತೋರಿಸ್ಬೇಕು. I have to express my gratitude and acknowledgement that it's not my idea or it is someone else's idea. ಇದು ನಂದಲ್ಲ, ಬೇರೆಯವ್ರದ್ದು ಅಂತ ಹೇಳಬೇಕು. ಅದನ್ನು ಹೇಗೆ ಹೇಳೋದು? ಅವ್ರು ಬದುಕಿದ್ದಾರೋ, ಸತ್ತಿದ್ದಾರೋ, ನಮ್ಮ ಜೊತೆ ಇದ್ದಾರೋ, ದೂರ ಇದ್ದಾರೋ, ಇಲ್ಲ ಅವ್ರ ಅನುಮತಿ ತೊಗೊಳ್ಬೇಕು ಅಂತ ಏನಿಲ್ಲ. ಒಂದು ಸರಿ ಒಂದು ವಿಷಯ ಪಬ್ಲಿಕ್ ಆದಮೇಲೆ ಅದನ್ನು ಅದು ಸಾರ್ವಜನಿಕವಾದ ವಿಚಾರ ಆಸ್ತಿ ಆಗಿರುತ್ತೆ, ಬೌದ್ಧಿಕ ಆಸ್ತಿ ಆಗಿರುತ್ತೆ. ಆದರೆ ಅದು ನನ್ನದಲ್ಲ ಅಂತ ನಾನು ತೋರಿಸ್ಬೇಕು. ಅದು ಬೇರೆ ಇರೋದು, ನಂದಲ್ಲ ಅದು ಅಂತ ತೋರಿಸ್ಬೇಕು. ಹೇಗೆ? ನಾನು ಅದನ್ನು ಸಪೋರ್ಟಿವ್ ಆಗಿ ತೊಗೊಂಡಿರ್ಬೋದು ಅಥವಾ ಕಂಡೆಮ್ ಮಾಡೋಕ್ಕೆ ತೊಗೊಂಡಿರ್ಬೋದು, ಮತ್ತೊಂದು ಕಾರಣಕ್ಕೆ ತೊಗೊಂಡಿರ್ಬೋದು. ಬೇರೆಯವರ ವಿಚಾರ ನಾನಿಲ್ಲ ಉಲ್ಲೇಖಿಸಿದಾಗ ಅದನ್ನು ಅದು ನಂದಲ್ಲ ಅಂತ ತೋರಿಸ್ಬೇಕಲ್ಲ. ಅದಕ್ಕೆ ನಾವು ಬಳಸ್ತೀವಿ ಡಬಲ್ ಇನ್ವರ್ಟೆಡ್ ಕಾಮಾಸ್. ಇದನ್ನು ಬಳಸ್ತೀವಿ ಅಷ್ಟೇ. ಆ್ಯಂಡ್ ಡಬಲ್ ಕೊಟೇಷನ್ ಮಾರ್ಕ್ ಈಸ್ ಯೂಸ್ಡ್ when someone's opinion, messages, ideas, thoughts and text are quoted as are. ಅದು ಹೇಗಿದೆಯೋ ಹಾಗೆ ನಾವು ಅದನ್ನು ಬಳಸಿದ್ರೆ, ಒಂದು ಚೂರು ಬದಲಾವಣೆ ಮಾಡಿದೆ, ಇನ್ನೊಬ್ಬರ ಅಭಿಪ್ರಾಯ, ಮೆಸೇಜ್, ಸಂದೇಶ, ಐಡಿಯಾ, ಆಲೋಚನೆ, ಥಾಟ್, ವಿಚಾರ, ಟೆಕ್ಸ್ಟ್, ಅದು ಒಂದು ಪಠ್ಯವನ್ನು ನಾವು ಕೋಟ್ ಮಾಡಿದ್ರೆ, ಉಲ್ಲೇಖಿಸಿದ್ರೆ, ಅದನ್ನು ನಾವು ಹಾಗೇ ಬಳಸಿದ್ರೆ we should acknowledge it by using double inverted comma or quotation mark. And I have given you an example here. Mahatma Gandhiji said, "My life is my message." ನಾನು ಗಾಂಧೀಜಿಯವರು ಹೇಳಿದ್ದನ್ನು ತೊಗೊಂಬಿಟ್ಟು ನಾನು ಸುಮ್ಮನೆ ಭಾಷಣ ಮಾಡುವಾಗಲೋ ಅಥವಾ ನಂದೇನೋ ಲೇಖನ ಬರೆಯುವಾಗೋ ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಅಂದಾಗ ಅದು ಗಾಂಧೀಜಿಯವರ ಮೆಸೇಜ್ ಅಂತ ಹೇಗೆ ಗೊತ್ತಾಗುತ್ತೆ? ಅವರ ಬಗ್ಗೆ ತಿಳ್ಕೊಂಡಿರೋರು ಗೊತ್ತಾಗತ್ತೆ ಇದು ಅಲ್ಲಿಂದ ಕದ್ದಿರೋದು ಅಂತ. ನನಗೂ ಅದೇ ಆಲೋಚನೆ ಬರ್ಬೋದು, ಬಟ್ ಆ್ಯಸ್ ಇಟ್ ಈಸ್ ಬರೀಲಿಕ್ಕೆ ಆಗಲ್ಲ. ಸೊ ಐ ಹ್ಯಾವ್ ಟೇಕನ್ ದಿಸ್ ಸೆಂಟೆನ್ಸ್ ಫ್ರಮ್ ಮಹಾತ್ಮ ಗಾಂಧೀಜಿ ಆರ್ ಟು ಶೋ ದಟ್ ಇಟ್ಸ್ ನಾಟ್ ಮೈನ್. ನನಗೂ ಬರ್ಬೋದು, ಬಟ್ ಇಟ್ಸ್ ನಾಟ್ ಮೈನ್ ಅಂತ ತೋರಿಸ್ಲಿಕ್ಕೆ ಐ ಹ್ಯಾವ್ ಬಾರೋಡ್ ಗಾಂಧೀಜೀಸ್, ಐ ಸೇ ಮೈ ಲೈಫ್ ಈಸ್ ಮೈ ಮೆಸೇಜ್ ಇನ್ ದಿಸ್ ವೇ ವಿತ್ ದ ಕೊಟೇಷನ್ ಮಾರ್ಕ್. ಏನಾಗಲ್ಲ, ಅದು ಕೃತಿ ಚೌರ್ಯ ಆಗುತ್ತೆ ಅಷ್ಟೇ. ಅದನ್ನು ಕನ್ನಡದಲ್ಲಿ ಕೃತಿ ಚೌರ್ಯ ಅಂತಾರೆ, ಇಂಗ್ಲೀಷಲ್ಲಿ ಪ್ಲೇಜಿಯರಿಸಮ್ ಅಂತಾರೆ. ಯಾವುದೇ ಒಂದು ಲೇಖನ ಬರೆಯುವಾಗ ಇಷ್ಟು % ಪ್ಲೇಜರಿಸಮ್ ಅಂತ ಅನುಮತಿ ಇರುತ್ತೆ. ಲೇಖನ ಆಗಲಿ, ಒಂದು ಪ್ರಬಂಧವನ್ನಾಗಲಿ, ಪ್ರೌಢ ಪ್ರಬಂಧ, PhD ಪ್ರಬಂಧವನ್ನಾಗಲಿ ಮಂಡಿಸುವಾಗ ಪ್ಲೇಜರಿಸಮ್ ಇಲ್ಲದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಿರುತ್ತೆ. ಯಾಕಂದರೆ ಟ್ರೆಡಿಷನಲ್ ಇಂಡಿವಿಜುವಲ್ ಟ್ಯಾಲೆಂಟ್ TS ಎಲಿಯಟ್ ಹೇಳ್ತಾರೆ, ನಾವು ಅದಕ್ಕೆ ಹೋಗಲ್ಲ ಡೀಪಾಗಿ. ಪ್ಲೇಜರಿಸಮ್ ಸಾಧ್ಯ ಇದೆ. ನಾವು ಇನ್ನೊಬ್ಬರ ಐಡಿಯಾಸ್ನ, ವಿಚಾರನ ಎಲ್ಲೋ ಒಂದು ಕಡೆ ತೊಗೊಳ್ಳೇಬೇಕಾಗತ್ತೆ. ಆಗ ನಾವು ಅದನ್ನು ಉಲ್ಲೇಖಿಸ್ಬೇಕು ಅಷ್ಟೇ. ಇಲ್ಲದೇ ಅದನ್ನು ಪ್ಲೇಜರಿಸಮ್ ಅಂತ ಕರೀತಾರೆ. ಆ್ಯಂಡ್ ಸ್ವಾಮಿ ವಿವೇಕಾನಂದ ಸೆಡ್, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಐ ಕೋಟ್, ಯು ಸಿ. ಆ್ಯಂಡ್ ಐ ಹ್ಯಾವ್ ಟೇಕನ್ ದೇರ್ ideas or opinion or message as it is. That's why I have used the double inverted comma, quotation mark, double quotation mark. And there is single quotation mark. Why do we use single quotation mark? When single quotation mark is used
to quote a particular word from a poem. ಒಂದು ಆನ್ಸರ್ ಬರೀತಾ ಇದ್ದೀನಿ ನನ್ನದೇ ಆದ ಸಿಂಪಲ್ ಲ್ಯಾಂಗ್ವೇಜಲ್ಲಿ. ಆ್ಯಂಡ್ ಐ ಬಾರೋ ಎ ವರ್ಡ್ ಫ್ರಮ್ ದ ಟೆಕ್ಸ್ಟ್ ಟು ಮೇಕ್ ಮೈ ಆನ್ಸರ್ ಮೋರ್ ಎಫೆಕ್ಟಿವ್, ಮೋರ್ ಡೈರೆಕ್ಟ್, ಟು ಅದರ ಇನ್ಫ್ಲೂಯೆನ್ಸ್ ಡೈರೆಕ್ಟಾಗಿ ಅರ್ಥ ಆಗೋ ಹಾಗೆ ಮಾಡಲಿಕ್ಕೆ ಒಂದು ಪದ್ಯದಿಂದ ಅಥವಾ ನಾವೆಲಿಂದ, ಎಸ್ಸೆಯಿಂದ, ಟೆಕ್ಸ್ಟಿಂದ ಒಂದು ಪದನೋ, ಒಂದು ವಾಕ್ಯನೋ, ಒಂದು ಪ್ಯಾರಾಗ್ರಾಫ್ ತಗೊಳ್ತೀನಿ. ದೆನ್ ಐ use single inverted comma to show that this is borrowed as it is from the textbook ಅಂತ. To quote the titles of poems, ಯಾವುದಾದ್ರು ಒಂದು ಪದ್ಯದ ಟೈಟ್ಲನ್ನು ಹೇಳುವಾಗ, ಪ್ಲೇಸ್, ನಾಟಕಗಳು, ನಾವೆಲ್ಸ್, ಕಾದಂಬರಿಗಳು, ಆರ್ಟಿಕಲ್ಸ್, ಲೇಖನಗಳ ಟೈಟಲ್ಸನ್ನು ವೆನ್ ಯು ಯೂಸ್ ಆಸ್ ರೆಫರೆನ್ಸ್, ನವಡೇಸ್ ವಿ ಕ್ಯಾನ್ ಮೇಕ್ ಇಟ್, ರೈಟ್ ಇಟ್ ಇನ್ ಇಟಾಲಿಕ್ಸಲ್ಲಿ ಮಾಡ್ಬೋದು ಕಂಪ್ಯೂಟರ್ನಲ್ಲಿ ನಾವು ಟೈಪ್ ಮಾಡಿದ್ರೆ. ಆದರೆ ಇಫ್ ಇಟ್ಸ್ ನಾಟ್ ಪಾಸಿಬಲ್ ಟು ಯೂಸ್ ಇಟಾಲಿಕ್ಸ್, we have to use single quotation mark. Example, On His Blindness is the title of the poem. Is poem by John Milton. You see, single quotation mark. Julius Caesar, title of the tragedy by William Shakespeare. Julius Caesar is a tragedy. Single quotation mark. Gifts are like the poison of snake. APJ Abdul Kalam ಅವರು ಹೇಳ್ತಾರೆ. A lesson taught to me by my father. ಅದಲ್ಲಿ ಹೇಳ್ತಾರೆ ಅವರು, ಫ್ರಮ್ ದ ಇನ್ ಇಸ್ ವಿಂಗ್ಸ್ ಆಫ್ ಫೈರ್ ಆಟೋಬಯೋಗ್ರಫಿ, ಅದರಲ್ಲಿ ಬರುತ್ತೆ ಆ ಲೇಖನ. ಪಾಯ್ಸನ್, ಗಿಫ್ಟ್ ತೊಗೋಬಾರ್ದು ನಾವು ಬೇರೆ ಹತ್ರ, ಯಾವಾಗಲೂ ಅದು ಇಟ್ಸ್ ಲೈಕ್ ಪಾಯ್ಸನ್ ತೊಗೊಂಡ್ರೆ ಹೇಗೆ ಸತ್ತೋಗ್ತೀವಿ, ಗಿಫ್ಟ್ ತೊಗೊಂಡ್ರೆ ಹಾಗೆ ವಿ ಆರ್ ಗೋಯಿಂಗ್ ಟು ಡೈ ಸ್ಲೋಲಿ. ಯಾಕೆ ನಾವು ಇನ್ನೊಬ್ಬರು ಋಣಕ್ಕೆ ಸಿಕ್ಕಾಕೊಳ್ತೀವಿ, ದಾಕ್ಷಿಣ್ಯಕ್ಕೆ ಸಿಕ್ಕಾಕೊಳ್ತೀವಿ ಅಂತ ಅವ್ರ ತಂದರಿ ಬುದ್ಧಿ ಹೇಳ್ತಾರೆ. ಪಾಯ್ಸನ್, ಯು ಸಿ, ಸಿಂಗಲ್ ಇಂಟೆಡ್ ಕಾಮ. ಶಿ ಈಸ್ ದ ಕ್ವೀನ್ ಆಫ್ ಸಾಲಿಟ್ಯೂಡ್, ಒಂದು ಕಾದಂಬರಿಲಿ ಬರುತ್ತೆ. She is the queen of solitude. You see, when you have borrowed that sentence or phrase, word from the text as it is, you have to use single inverted comma to show that that is the word from a particular text. They are the savage race, a phrase from the poem Ulysses. I think you have understood this explanation of using quotation, double quotation mark and single quotation mark. Now I move on to question mark. Question mark, this sign is known as question mark. And why it is used? When it is used, it itself is indicative. When do we use question mark? When we ask questions. ನಾವು ಬರಹದಲ್ಲಿ ಪ್ರಶ್ನೆ ಕೇಳಿದಾಗ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ. ಯಾಕೆ? ಅದು ಪ್ರಶ್ನೆ ಅಂತ ಸೂಚಿಸಲಿಕ್ಕೆ ಅಷ್ಟೇನೆ. ಫುಲ್ ಸ್ಟಾಪ್ ಹಾಕ್ಬಿಟ್ರೆ ಅದು ಸ್ಟೇಟ್ಮೆಂಟ್ ಆಗಿಬಿಡುತ್ತೆ, ಹೇಳಿಕೆ ಆಗುತ್ತೆ. ಅದಕ್ಕೆ ನಾವು ಕ್ವೆಶ್ಚನ್ ಮಾರ್ಕ್, ಕ್ವೆಶ್ಚನ್ ಅಂತ ಸೂಚಿಸಲಿಕ್ಕೆ ಕ್ವೆಶ್ಚನ್ ಮಾರ್ಕ್, ಒಂದು ಮಾರ್ಕನ್ನು ಇಟ್ಟಿದ್ದೀವಿ, ಅದನ್ನೇ ಕ್ವೆಶ್ಚನ್ ಮಾರ್ಕ್, ಒಂದು ಸೈನನ್ನು ಇಟ್ಟಿದ್ದೀವಿ, ಅದು ಕ್ವೆಶ್ಚನ್ ಮಾರ್ಕ್. ದ ಎಂಡ್ ಆಫ್ ಡಬಲ್ ಏಜ್ ಕ್ವೆಶನ್ಸ್, ಎರಡು ಥರ ಪ್ರಶ್ನೆ ಇದೆ. ಒಂದು ಡಬಲ್ ಏಜ್ ಕ್ವೆಶನ್ಸ್, ಇನ್ಫಾರ್ಮೇಟಿವ್ ಕ್ವೆಶನ್ಸ್. ಅಟ್ ದ ಎಂಡ್ ಆಫ್ ಡಬಲ್ ಏಜ್ ಕ್ವೆಶನ್ಸ್, ಮಾಹಿತಿಗಾಗಿ ಕೇಳುವಂಥ ಪ್ರಶ್ನೆಗಳು. ವೇರ್ ಆರ್ ಯು ಗೋಯಿಂಗ್? ಕ್ವೆಶ್ಚನ್ ಮಾರ್ಕ್. ಎಲ್ಲಿಗೆ ಹೋಗ್ತಿದ್ದೀಯಾ? ವೆನ್ ಈಸ್ ಯುವರ್ ರಿಸಲ್ಟ್? ಕ್ವೆಶ್ಚನ್ ಮಾರ್ಕ್. ಫಲಿತಾಂಶ ಯಾವಾಗ? ಎಸ್ ಆರ್ ನೋ ಕ್ವೆಶನ್ಸ್. ಎಸ್ ಆರ್ ನೋ ಕ್ವೆಶನ್ಸ್ ಉತ್ತರ ಕೊಡುವಂಥ ಪ್ರಶ್ನೆಗಳು, ಉತ್ತರ ಬೇಡುವಂಥ ಪ್ರಶ್ನೆಗಳು. ಈಸ್ ಈ ಯುವರ್ ಫ್ರೆಂಡ್? ಆತ ನಿನ್ನ ಸ್ನೇಹಿತನ? ಡಿಡ್ ಯು ಗೆಟ್ ದ ವ್ಯಾಕ್ಸಿನ್? ನಿನಗೆ ವ್ಯಾಕ್ಸಿನ್ ದೊರೆಯಿತಾ? ಲೈಕ್ ದಿಸ್ ವಿ ಯೂಸ್ ಕ್ವೆಶ್ಚನ್ ಮಾರ್ಕ್ ಅಟ್ ದ ಎಂಡ್ ಆಫ್ ಕ್ವೆಶನ್ಸ್. ಎಕ್ಸ್ಕ್ಲಮೇಟರಿ ಮಾರ್ಕ್. ಎಕ್ಸ್ಕ್ಲಮೇಟರಿ ಮಾರ್ಕ್ ಇದು ನೋಡಿದ್ದೀರಾ ಈ ಮಾರ್ಕ್ ನೀವು? ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಕನ್ನಡದಲ್ಲಿ ಕರೀತಾರೆ. ಈ ಆಶ್ಚರ್ಯ ಸೂಚಕ ಚಿಹ್ನೆ, ವೆನ್ ಡು ವಿ ಯೂಸ್ ಇಟ್? ವಿ ಯೂಸ್ ಇಟ್ ಅಟ್ ದ ಎಂಡ್ ಆಫ್ ಎ ವರ್ಡ್ ಆರ್ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸಸ್ ಎನಿ ಸ್ಟ್ರಾಂಗ್ ಫೀಲಿಂಗ್. ಈ ಆಶ್ಚರ್ಯವನ್ನೇ ಅಂತಲ್ಲ, ಎನಿ ಸ್ಟ್ರಾಂಗ್ ಫೀಲಿಂಗ್ ಆರ್ ಎಮೋಷನ್, ಪ್ಯಾಷನ್, ಆಸ್ ಆ್ಯಂಗರ್, ಸರ್ಪ್ರೈಸ್, ಕೋಪ, ಆಶ್ಚರ್ಯ, ಹ್ಯಾಪಿನೆಸ್, ಗ್ರೀಫ್, ಯಾವ ಸ್ಟ್ರಾಂಗ್ ಪ್ಯಾಷನ್ ಆರ್ ಫೀಲಿಂಗ್ ಆರ್ ಎಮೋಷನ್ ಬೇಕಾದ್ರೂ ಎಕ್ಸ್ಪ್ರೆಸ್ ಮಾಡಿದಾಗ ವಿ ಹ್ಯಾವ್ ಟು ಯೂಸ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಎಕ್ಸಾಂಪಲ್, ಎಲಾಸ್ ಹಿ ಲಾಸ್ಟ್ ದಿಸ್ ಚೈಲ್ಡ್. ಅಯ್ಯೋ, ಮಗು ಕಳ್ಕೊಂಬಿಟ್ರು, ದುಃಖ. ವಾಟ್ ಎ ಟ್ರಾಜಿಡಿ. ಕೋವಿಡ್ ಬಂದಮೇಲೆ ಎಲ್ಲ ಅಲ್ಲ, ಇಟ್ ಆಲ್ ಓವರ್ ದ ವರ್ಲ್ಡ್, ನಾಟ್ ಓನ್ಲಿ ಇನ್ ಮೈಸೂರು, ಮಂಡ್ಯ ಆರ್ ಕರ್ನಾಟಕ ಆರ್ ಇಂಡಿಯಾ. The whole world is suffering, still suffering with this virus, COVID-19. So what a tragedy of this 21st century. How beautiful the scenery is. You see,
How beautiful the scenery here is. Everywhere there is green, isn't it? A beautiful scene. Fantastic. Your answer will be fantastic. How greenery. How green it is. What a greenery. How it's wonderful. It's really painful that you don't have regular classes in such a beautiful environment. Rewrite. Rewrite the exercise 1. Rewrite the following sentences by using appropriate punctuation. ನಿಮಗೆ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಕೇಳ್ತಾರೆ. 4 ನಂಬರ್. ನಾನಿದು ಕೊನೆಯ ಸೆಷನ್ ಇದು ಪಂಕ್ಚುಯೇಷನಲ್ಲಿ. ಮೊದಲ ಸೆಷನಲ್ಲಿ ನಿಮಗೆ ಕ್ಯಾಪಿಟಲೈಸೇಷನ್, ಹೌ ಟು ಯೂಸ್ ಕ್ಯಾಪಿಟಲೈಸೇಷನ್ ಹೇಳ್ಕೊಟ್ಟಿದೆ. ನೆಕ್ಸ್ಟ್ ಪೀರಿಯಡ್ ಆ್ಯಂಡ್ ಕಾಮ, ಫುಲ್ ಸ್ಟಾಪ್ ಮತ್ತು ಕಾಮನ್ನು ಹೇಗೆ ಬೆಳೆಸಬೇಕು ಅಂತ ಹೇಳ್ಕೊಟ್ಟಿದೆ. ಆಫ್ಟರ್ ದ್ಯಾಟ್ ಐ ಹ್ಯಾಡ್ ಗಿವನ್ ಯು ದ ಎಕ್ಸ್ಪ್ಲನೇಷನ್ ಆಫ್ ಅಪಾಸ್ಟ್ರಫಿ ವಿವರಣೆ ಆಯಿತು. ದೆನ್ ದಿಸ್ ಒನ್, quotation mark, exclamatory mark and question mark. And ಪರೀಕ್ಷೆಯಲ್ಲಿ ನಿಮಗೆ ಹೇಗೆ ಪ್ರಶ್ನೆ ಕೇಳ್ತಾರೆ, ಯು ಸಿ, ಹನುಮಾನ್ ಸ್ಟ್ಯಾಂಡ್ಸ್ ಫಾರ್ ಸ್ಟ್ರೆಂತ್. ಯು ಗೋ ಟು ದ ಸೆಂಟೆನ್ಸ್ ಫಸ್ಟ್. ಯಾವುದನ್ನು ಬೇಕಾದ್ರೂ ನಿಮಗೆ ಸೆಂಟೆನ್ಸಲ್ಲಿ ಕ್ಲಬ್ ಮಾಡಿ, ಯಾವ ಕೊಟೇಶನ್ ಮಾರ್ಕ್ ಬೇಕಾದ್ರೂ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಯು ಹ್ಯಾವ್ ಟು ಲರ್ನ್ ಹೌ ಟು ಯೂಸ್ ಆಲ್ ದೀಸ್ ಕೊಟೇಶನ್ ಮಾರ್ಕ್ಸ್ ಆ್ಯಂಡ್ ದೆನ್ ಯು ಗೋ ಟು ದ ಸೆಂಟೆನ್ಸ್. ಯು ಹ್ಯಾವ್ ಟು ರಿಮೆಂಬರ್ ಕ್ಯಾಪಿಟಲೈಸೇಷನ್ ಬೇಕಾ, ಕಾಮ ಬೇಕಾ, ಅದನ್ನು ಯಾವಾಗ ಯೂಸ್ ಮಾಡಬೇಕು, ಕೊಟೇಶನ್ ಯಾವಾಗ ಯೂಸ್ ಮಾಡಬೇಕು, ಫುಲ್ ಸ್ಟಾಪ್ ಯಾವಾಗ ಯೂಸ್ ಮಾಡಬೇಕು, ಕ್ವಶನ್, ಅದನ್ನು ನೀವು ಕಲ್ತ್ಕೋಬೇಕು. ಹನುಮಾನ್ ಸ್ಟ್ಯಾಂಡ್ಸ್ ಫಾರ್ ಸ್ಟ್ರೆಂತ್. ಯು ಸಿ, ಹನುಮಾನ್ ಅಂದಾಗ ಯು ನೋ ಇಟ್ ವೆರಿ ವೆಲ್. ದ ಫಸ್ಟ್ ಲೆಟರ್ ಆಫ್ ಎವ್ರಿ ನೇಮ್, ಪ್ರಾಪರ್ ನೇಮ್ should be capital letter. So Hanuman. Stand for strength, you know very well. Every sentence should end with a period or full stop. Illi H and full stop. She bought mask, sanitizer and medicine. Illi yaadu ಬಳಸ್ತೀರಾ? She. The any letter, every letter, first letter of a sentence should be capital letter. And comma. Why? When we use words in a series pertaining to the same subject, ಒಂದೇ ವಿಷಯಕ್ಕೆ ಸೇರಿದ ಹಲವು ಪದಗಳನ್ನು ಸರಣಿಯ ರೂಪದಲ್ಲಿ ಬಳಸಿದಾಗ, ಟು ಸೆಪರೇಟ್ ದೆಮ್, ಟು ಡಿಸ್ಟಿಂಗ್ವಿಷ್ ದೆಮ್, ವಿ ಯೂಸ್ ಕಾಮ. ಒಂದು ವಿಷಯಕ್ಕೆ ಸೇರಿದ ಪದಗಳನ್ನು, ಹಲವು ಪದಗಳನ್ನು ಸರಣಿಯಲ್ಲಿ ಬಳಸಿದಾಗ ಅವುಗಳನ್ನು ಪ್ರತ್ಯೇಕಿಸಲು ನಾವು ಕಾಮನ ಬಳಸ್ತೀವಿ. ಶಿ ಬಾಟ್ ಮಾಸ್ಕ್ಸ್, ಕಾಮ, ಸ್ಯಾನಿಟೈಸರ್, ಕಾಮ, ಆ್ಯಂಡ್ ಮೆಡಿಸಿನ್, ಫುಲ್ ಸ್ಟಾಪ್. He asked boys, where have you been all this while? You have to go to the sentence again and again. ಒಂದು 2-3 ಸರಿ ಅರ್ಥ ಮಾಡ್ಕೋಬೇಕು. ಅದು ಸ್ಟೇಟ್ಮೆಂಟಾ, ಕ್ವಶನ್ನ, ಕ್ಯಾಪಿಟಲೈಸೇಷನ್ ಬೇಕಾ, ಕಾಮ ಬೇಕಾ, ಪೀರಿಯಡ್ ಬೇಕಾ, ಕೊಟೇಶನ್ ಬೇಕಾ. ಯು ಸಿ, he asked, the first letter should be capitalization. He asked ಅಂತ ಬಂದ ತಕ್ಷಣ it should come to your mind that it's a question. Sometimes says ಕೂಡ ಹೇಳ್ಬೋದು. says ಹೇಳಿದಾಗ ನೀವು ನೋಡಬೇಕು, ಅಲ್ಲಿ WH ವರ್ಡ್ ಇದೆಯಾ, SR ನೋ ಕ್ವಶನ್, ಹೆಲ್ಪಿಂಗ್ ವರ್ಬಿಂದ ಕ್ವಶನ್ ಶುರುವಾಗ್ತಿದೆಯಾ, ಆ ವಾಕ್ಯ ಶುರುವಾಗ್ತಿದೆಯಾ ಅಂತ. He asked. ಸೊ ಕ್ವೆಶ್ಚನ್, ಕಾಮ, ಬಾಯ್ಸ್. ಇಲ್ಲಿಗೆ ಮುಗೀತು. ಅವ್ರು ಕೇಳಿದರು ಬಾಯ್ಸ್, ಕೊಟೇಶನ್ ಮಾರ್ಕ್. ಇಲ್ಲಿಂದ ಅವರ ಕೊಟೇಶನ್, ಅವ್ರು ಹೇಳಿದಂಥ ಹೇಳಿಕೆ ಹಾಗೆ ಇಡ್ತೀವಿ. ಬಾಯ್ಸ್, ಬಿ ಕ್ಯಾಪಿಟಲ್ ಲೆಟರ್. ಕೊಟೇಶನ್ ಮಾರ್ಕ್ ಒಳಗಡೆ ಬರುವಂಥ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಇರಬೇಕು. ಹಿಯರ್ ಒನ್ಸ್ ಅಗೇನ್ ಕಾಮ. ಹುಡುಗರ, ವಿದ್ಯಾರ್ಥಿಗಳೇ, ಅಲ್ಲಿ ಬ್ರೇಕ್ ಮಾಡ್ತಿರೋದು. ವೇರ್ ಹ್ಯಾವ್ ಯು ಬೀನ್ ಆಲ್ ದಿಸ್ ವೈಲ್. ವೇರ್ WH word, question word. Have you been all this while? Question word means asks, that means this should be a question. Question mark should be used here, and close the question with the quotation mark because it is a quotation. It is a question directly mentioned here. When a question or statement is directly mentioned like this, we should use quotation mark. And then
King Ulysses says, my son Telemachus will look after my kingdom and discharge duties while worshipping his household gods. King, the first letter, capitalization. Ulysses, name of the king, first letter, capitalization. Says means this is his statement, comma. My son, quotation mark, as it is his statement, his words mentioned as they are here, quotation mark. The first letter in the quotation, within the quotation mark should be capital letter. My son, Telemachus, name of his son. My son, same, pertaining to the same word, another word. Son ge ಸೇರಿದ್ದ ಪದ Telemachus, so comma. Telemachus, name of the son, T, capital letter, will look after my kingdom, comma, and discharge duties while worshipping his household gods, full stop. ಇಲ್ಲಿ full stop ಇರಲಿಲ್ಲ, ಇಲ್ಲಿ ಹಾಕ್ತೀನಿ and close the quotation mark. In this way, first you learn how to use the quotation mark. All the quotation marks, when to use, how to use. Then in the examination, you read the sentences again and again and find out if you have to use capitalization or comma or period or question mark or quotation mark. I think you have understood this session. If you have any question or doubt, query, post it in the comment box or to the group. Take care. Bye.